ಟನಲ್ ಬಗ್ಗೆ ಬಿಜೆಪಿ ವಿರೋಧ ವಿಚಾರ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ. ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಪರಿಹಾರ ಇರಲಿಲ್ಲ. ಟನಲ್ಗೆ ಈಗ ವಿರೋಧ ಮಾಡ್ತಾ ಇದ್ದಾರೆ. ಟನಲ್ ಬಗ್ಗೆ ಬಿಜೆಪಿ ವಿರೋಧದ ವಿಚಾರ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ. ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಪರಿಹಾರ ಇರಲಿಲ್ಲ. ಟನಲ್ಗೆ ಈಗ ವಿರೋಧ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಏನು ಮಹಾನ್ ಮೇಧಾವಿನ, ಅವರೇನು ಇಂಜಿನಿಯರ್, ಟೆಕ್ನಾಲಜಿ ಗೊತ್ತಿದೆ ಅವರಿಗೆ. ಹಿಂದೆ ಸಿಲ್ಕ್ ಬ್ರಿಡ್ಜ್ ವಿರೋಧ ಮಾಡಿದ್ರು, ಅದನ್ನ ನಾವು ಕೈ ಬಿಟ್ಟಿದ್ದೇವೆ. ಈಗ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಾರೆ, ಅಲ್ಲಿ ಸಾಕಾಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಿಜೆಪಿ ಕಾಲದಲ್ಲಿ ಒಂದೇ ಒಂದು ಯೋಜನೆ ಮಾಡಲಿಲ್ಲ, ಈಗ ನಾವು ಮಾಡ್ಲಿಕ್ಕೆ ಹೊರಟ್ರೆ ವಿರೋಧ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಈಗ ಎಲ್ಲಿದ್ರು ಆಗ ಬಿಜೆಪಿ ಏನೇ ಹೇಳಿದ್ರು ನಾವು ಟನಲ್ ಮಾಡ್ತೇವೆ. ಬಿಜೆಪಿ ಅವಧಿಯಲ್ಲಿ ಪರ್ಯಾಯವಾಗಿ ಯೋಜನೆ ಮಾಡಿರಲಿಲ್ಲ, ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಹೀಗೆ. ಕೇಂದ್ರ ಸಚಿವ ಗಡ್ಕರಿ ಹೇಳಿದ್ದಾರೆ ಟನಲ್ ಮಾಡಲಿಕ್ಕೆ. ಮುಂಬೈ ಸೇರಿದಂತೆ ಅನೇಕ ಟನಲ್ ಮಾಡಿದ್ದಾರೆ. ಬಿಜೆಪಿಗರ ಮಾತು ಕೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗಲ್ಲ, ಟೆಕ್ನಾಲಜಿ ಇಂಪ್ರೂವ್ ಆಗಲ್ಲ, ಟೆಕ್ನಿಕಲ್ ಮಾಹಿತಿ ನೀಡುವುದಿದ್ರೆ ಆಗ್ಲಿ, ಅದೇ ಬಿಟ್ಟು ವಿರೋಧ ಮಾಡೋದಿದ್ರೆ ಆಗೋದಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿರುವಂತದ್ದು. ಎಸ್ ವೀಕ್ಷಕರೇ, ದಿನೇಶ್ ಗುಂಡೂರಾವ್ ಅವರು ಕೆಲವೊಂದು ವಿಚಾರಗಳನ್ನ ಮಾತನಾಡಿದ್ದಾರೆ. ಟನಲ್ ಮಾಡುವಂತಹ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಟನಲ್ ಅನ್ನ ಮಾಡೇ ಮಾಡ್ತೇವೆ. ಬಿಜೆಪಿಗರು ವಿರೋಧವನ್ನ ಮಾಡಿದ್ರು ಕೂಡ ನಾವು ಟನಲ್ ಅನ್ನ ಮಾಡೇ ಮಾಡ್ತೇವೆ, ಇದು ಜನರಿಗೆ ಯೂಸ್ ಆಗುತ್ತೆ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಏನು ಸ್ವಲ್ಪ ಮುಂದಕ್ಕೆ ಹೋಗಿ ತೇಜಸ್ವಿ ಸೂರ್ಯ ಅವರು ಏನು ಮಾಡಿದ್ದಾರೆ, ಅವರು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದಾರೆ, ಬಿಜೆಪಿ ಅವರು ಏನು ಮಾಡಿದ್ದಾರೆ, ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳೇನಾದರೂ ಇದೆಯಾ, ಅವರ ಒಂದು ಅವಧಿಯಲ್ಲಿ ಅಭಿವೃದ್ಧಿ ಏನಾದರೂ ಮಾಡಿದ್ದು ಇದ್ರೆ ಹೇಳ್ಬಿಡ್ಲಿ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ವಿವರಣೆಯನ್ನ ನೀಡಿದಂತಹ ಇವರು ಯಾರು ಏನೇ ಹೇಳಿದ್ರು ಕೂಡ ಟನಲ್ ವಿಚಾರ ಮುಗಿಯೋದಿಲ್ಲ, ಟನಲ್ ನಾವು ಮಾಡೇ ಮಾಡ್ತೇವೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿರುವಂಥದ್ದು. ಹಾಗೆ ಟನಲ್ ಬಗ್ಗೆ ಬಿಜೆಪಿ ವಿರೋಧ ಹೆಚ್ಚಾದ್ರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಪರಿಹಾರವನ್ನ ಕಂಡುಕೊಂಡಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿಯನ್ನ ನಡೆಸಿದ್ದು. ತೇಜಸ್ವಿ ಸೂರ್ಯ ಏನು ಮಹಾನ್ ಮೇಧಾವಿನ, ಅವರೇನು ಇಂಜಿನಿಯರ್, ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ದಾರಾ, ಈ ಹಿಂದೆ ಸಿಲ್ಕ್ ಬೋರ್ಡ್ ವಿರೋಧ ಮಾಡಿದ್ರು, ಅದನ್ನ ಕೈ ಬಿಟ್ವಿ, ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಾರೆ, ಎಲ್ಲಿ ಸಾಗುತ್ತದೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಿಜೆಪಿ ಕಾಲದಲ್ಲಿ ಒಂದೇ ಒಂದು ಯೋಜನೆ ಮಾಡಲಿಲ್ಲ, ಈಗ ನಾವು ಮಾಡ್ಲಿಕ್ಕೆ ಹೊರಟಿರೋದನ್ನ ವಿರೋಧ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ. ಈಗ ಆಗೆಲ್ಲಿದ್ರು ಬಿಜೆಪಿ ಏನೇ ಆಗಿದ್ರು ತಾವು ಟನಲ್ ಏನೇ ಹೇಳ್ತಾ ಇದ್ರು ಕೂಡ ನಾವು ಟನಲ್ ಅನ್ನ ಮಾಡ್ತೇವೆ. ಬಿಜೆಪಿ ಅವಧಿಯಲ್ಲಿ ಪರ್ಯಾಯ ಯೋಜನೆಯನ್ನ ಮಾಡಿರಲಿಲ್ಲ, ಎಲ್ಲದಕ್ಕೂ ವಿರೋಧವನ್ನ ಮಾಡ್ತಾ ಇದ್ರೆ ಹೇಗೆ. ಕೇಂದ್ರ ಸಚಿವ ಗಡ್ಕರಿ ಅವರೇ ಹೇಳಿದ್ದಾರೆ ಟನಲ್ ಮಾಡ್ಲಿಕ್ಕೆ, ಮುಂಬೈ ಸೇರಿದಂತೆ ಅನೇಕ ಟನಲ್ ಮಾಡಿದ್ದಾರೆ. ಬಿಜೆಪಿ ಮಾತು ಕೇಳ್ತಾ ಕೂತ್ಕೊಂಡ್ರೆ ಬೆಂಗಳೂರು ಅಭಿವೃದ್ಧಿ ಆಗೋದಿಲ್ಲ, ಟೆಕ್ನಿಕಲ್ ಮಾಹಿತಿ ನೀಡೋದಾದ್ರೆ ನೀಡ್ಲಿ, ಅದನ್ನ ಬಿಟ್ಟು ವಿರೋಧ ಮಾಡ್ತೇನೆ ಅಂತ ಆದ್ರೆ ಸುಮ್ಮನೆ ಇರೋದೇ ಒಳ್ಳೇದು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಹಾಗೆ ಟನಲ್ ವಿಚಾರವಾಗಿ ಸಾಕಷ್ಟು ಜನ ಬಿಜೆಪಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್ ಆಗಿರಬಹುದು, ಹಾಗೆ ತೇಜಸ್ವಿ ಸೂರ್ಯ ಆಗಿರಬಹುದು, ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಅದಕ್ಕೆ ಕೌಂಟರ್ ಕೊಡುವಂತೆ ಡಿ.ಕೆ. ಶಿವಕುಮಾರ್ ಕೂಡ ಶತಾಯಗತಾಯ ನಾನು ಟನಲ್ ಅನ್ನ ಮಾಡೇ ಮಾಡ್ತೇನೆ ಬೆಂಗಳೂರಿನಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗೆ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಟನಲ್ ಮಾಡಿದ್ರೆ ಬರೀ ರಾಯಲ್ ಆಗಿ ಓಡಾಡೋರಿಗೆ ಮಾತ್ರ ಇದು ಅನುಕೂಲವಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಅವರು ಮಾತನಾಡಿರುವಂತ. ಯಾವುದೇ ಬೈಕ್ ಮತ್ತೆ ಇನ್ಯಾವುದೇ ಗೂಡ್ಸ್ಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ.
ಅವಕಾಶ ಸಿಕ್ತು ಅಂದ್ರೆ ಅದು ಬರೀ ಕಾರ್ಗಳಿಗೆ ಮಾತ್ರ ಅಂತ ಹೇಳುವುದರ ಮೂಲಕ ಬಿಜೆಪಿ ಅವರ ವಿರುದ್ಧವಾಗಿ ಮಾತನಾಡಿರೋದು. ಯಾವುದೇ ಪರಿಹಾರಗಳು ಬಿಜೆಪಿ ಆಡಳಿತ ಇದ್ದಾಗ ಏನು ಬೆಂಗಳೂರು ಮಾಡಲಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಹೆಬ್ಬಾಳಿಂದ ಸ್ಟೀಲ್ ಬ್ರಿಡ್ಜನ್ನು ಕಟ್ತೀವಿ ಅಂತ ಹೇಳಿ, ಫ್ಲೈಓವರನ್ನು ಕಟ್ತೀವಿ ಅಂತ ಹೇಳಿದಾಗ ಅದಕ್ಕೂ ಎಲ್ಲ ಈ ಬಿ ಜೆ ಪಿ ಮುಖಂಡರುಗಳು, ಆರ್ ಅಶೋಕು, ಇದೇ ಎಲ್ಲ ಲೀಡರ್ಗಳು, ಅವಾಗ ರಾಜೀವ್ ಚಂದ್ರಶೇಖರ್ ಕೂಡ ಇದ್ದರು, ಎಲ್ಲ ವಿರೋಧ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವತ್ತು ಪ್ರಾಜೆಕ್ಟ್ ಬರದೇ ಇರೋ ಥರ ಮಾಡೋದು. ಇಲ್ಲದ ಇಷ್ಟೊತ್ತಿಗೆ ಮುಗಿದೋಗಿರೋದು. ನಾವು ಅವತ್ತು 2017-18 ಇಸ್ವಿ ಶುರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಮುಕ್ತಾಯ ಹಂತಕ್ಕೆ ಬಂದಿರೋದು. 7 ವರ್ಷ ಆಗೋಯಿತು. ಅವ್ರ ಅವಧಿಯಲ್ಲಿ ಏನೂ ಮಾಡಲಿಲ್ಲ. ನಾವು ಮಾಡೋಕ್ಕೆ ಹೋದಾಗ ಅವಾಗ ಬಿಡಲಿಲ್ಲ. ಏನು ಪರಿಹಾರ ಮತ್ತು ಅವ್ರದ್ದು, ಏನು ಸೊಲ್ಯೂಷನ್ ಅವ್ರದ್ದು? ಎಲ್ಲದಕ್ಕೂ ಕೂಡ ವಿರೋಧ. ಸೊಲ್ಯೂಷನ್ ಏನು? ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ ಅಂತ ಹೇಳ್ತಾರೆ. ಎಲ್ಲಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡೋದಕ್ಕೆ? ಮೆಟ್ರೋ ಕಟ್ತಾ ಇದ್ದೀವಿ, KSRT, ನಮ್ಮ BMTC ಬಸ್ಗಳಿದೆ, ಅದು ಎಲ್ಲವೂ ಕೂಡ ಅದ್ರ ಹೋಗೋಕ್ಕಾಗೋದಿಲ್ಲ. ಇವ್ರುಗಳೇ ಓಡಾಡೋದಿಲ್ಲ. ನಮ್ಮ DCM ಹೇಳಿದ್ರಲ್ಲ, ಇವ್ರುಗಳಾದರೂ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ. ಎಲ್ರಿಗೂ ಇವತ್ತು ಬೆಂಗಳೂರಿನ ಬೆಳವಣಿಗೆ ಆಗ್ತಾನೇ ಇದೆ, ಗ್ರೋತ್ ಆಗ್ತಾನೇ ಇದೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಾಡ್ತೀವಿ, ವಿಶ್ವದ ಅಂತಾರಾಷ್ಟ್ರೀಯ ನಗರ ಅಂತ ಮಾತಾಡ್ತೀವಿ. ಇವರು ಏನು ಸೊಲ್ಯೂಷನ್ಸ್ ಕೊಡ್ದೇ ಕೇವಲ ಒಂದು ಜನಪ್ರಿಯತೆಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ವಿರೋಧ ಮಾಡಿಕೊಂಡು ಏನೋ ದೊಡ್ಡ ಇವರೇ ವಿಜ್ಞಾನಿಗಳು, ಇವರೇ ಎಲ್ಲ ಆಯ್ತು ಪರ್ಯಾಯ ಸೊಲ್ಯೂಷನ್ಸ್ ಕೊಡಲಿ. ನಮ್ಮ ಕಾಲದಲ್ಲಿ ನಾವು ಈ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅದ್ರ ಬಗ್ಗೆ ಆದರೂ ಹೇಳಲಿ. ಇವ್ರ ಕಾಲದಲ್ಲಿ ಏನಾದರೂ ಒಂದು ಪೆರಿಫಲ್ ರಿಂಗ್ ರೋಡ್ ಮಾಡೋದಕ್ಕೆ ಏನಾದರೂ ಅವರು ಹೆಜ್ಜೆ ಇಟ್ರಾ, ಅಥವಾ ಈ ಥರ ಏನಾದರೂ ದೊಡ್ಡ ಫ್ಲೈಓವರ್ಗಳು, ರಿಂಗ್ ರೋಡ್ಗಳು ಮಾಡೋದಕ್ಕೆ ಏನಾದರೂ ಹೆಜ್ಜೆ ಇಟ್ರಾ? ತೇಜಸ್ವಿ ಸೂರ್ಯ ಏನು ಮಾಡ್ತಾಯಿದ್ರು ಅವಾಗ? ಆರ್ ಅಶೋಕ್ ಅವ್ರು ಏನು ಮಾಡ್ತಾಯಿದ್ರು ಅವಾಗ? ಎಲ್ಲೋ ಪತ್ತೆನೇ ಇಲ್ಲ ಅವಾಗ ತೇಜಸ್ವಿ ಸೂರ್ಯ. ಈಗ ನಾವು ಮಾಡೋದಕ್ಕೆ ಹೋದಾಗ ಏನೋ ದೊಡ್ಡ ಒಂದು ಮೇಧಾವಿ ಥರ ಬಂದು ಮಾತಾಡ್ತವ್ರೆ. ಆಗೋ ಕೆಲಸಗಳನ್ನು ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಹಿಂದೆ. ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಏರ್ಪೋರ್ಟ್ ರೋಡಿನ ಏನು ದೊಡ್ಡ ಸಮಸ್ಯೆ ಪರಿಹಾರ ಆಗೋಗಿರೋದು. ಈ ಥರದ ಅವರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥ ನಿಜವಾಗಲೂ ಕೂಡ ದುರಾದೃಷ್ಟಕರ. ಮತ್ತು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ನಮ್ಮದು. ಅದನ್ನು ಮಾಡೋದಕ್ಕೆ ಇವರು ಎಲ್ಲ ರೀತಿಯ ಒಂದು ತೊಂದರೆಗಳು ಕೊಡೋಕೆ ಹೊರಟಿದ್ದಾರೆ. ಆದರೆ ಈಗಾಗಲೇ DCM ಅವರು ಹೇಳಿದಾಗೆ ನಾವು ಏನು ಯೋಜನೆಗಳಿದೆ ನಾವು ಮಾಡೇ ಮಾಡ್ತೀವಿ. ಇವರು ವಿರೋಧ ಮಾಡ್ತಾರೋ ಬಿಡ್ತಾರೋ, ಆದರೆ ಯೋಜನೆಗಳಂತೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.